ಬಿಹಾರ ಚುನಾವಣೆಗೆ ಹೋಗಿ ದಯವಿಟ್ಟು ಬೆಂಗಳೂರಲ್ಲಿದ್ದವರು ಮತ ಹಾಕಿ ಅಂತ ಡಿ.ಕೆ. ಶಿವಕುಮಾರ್ ಮನವಿ ಮಾಡ್ತಾ ಇದ್ದಾರೆ. ಮಹಾಗಠಬಂಧನನ್ನು ಗೆಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿರುವಂತಹ ಬಿಹಾರದ ಮತದಾರರಿಗೆ ಡಿ.ಕೆ. ಶಿವಕುಮಾರ್ ಕರೆ ಕೊಡೋದು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಕಂಪನಿಗಳು, ಬಿಹಾರದ ಕೆಲಸಗಾರರು ಯಾರ್ಯಾರಿದ್ದಾರೆ, ಯಾರ ಮತ ಬಿಹಾರದಲ್ಲಿದೆಯೋ, ಯಾವ್ಯಾವ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ, ಬೇರೆ ಬೇರೆ ಉದ್ಯೋಗಗಳಲ್ಲಿ ಬಿಹಾರಿಗಳಿದ್ದಾರೋ, ಬಿಹಾರಿಗಳ ಅವರ ಮತ ಏನು ಬಿಹಾರದಲ್ಲಿದ್ದರೆ ಅವರಿಗೆ 4 ದಿನಗಳ ರಜೆಯನ್ನು ಕೊಡಿ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದೇ 6ರಂದು ಹಾಗೆ 11ರಂದು ಬಿಹಾರದಲ್ಲಿ ಚುನಾವಣೆ ಇದೆ. ಆದರೆ ಈ ಚುನಾವಣೆಗೆ ಇಲ್ಲಿಂದ ಬಿಹಾರಿಗಳು ಹೋಗೋದೇ ಡೌಟು. ಯಾಕಂದರೆ ಅವರಿಗೆ ಇಲ್ಲಿಂದ ಹೋಗಿ ಬರೋದಕ್ಕೆ ಅಂದಾಜು ಒಂದು 4,000 ರೂಪಾಯಿ ಖರ್ಚಾಗುತ್ತೆ. 4,000 ರೂಪಾಯಿ ಖರ್ಚಾಗೋದ್ರಿಂದ ಆ ಖರ್ಚನ್ನು ಕೊಡೋರು ಯಾರು? ಒಂದು ಓಟ್ಗೋಸ್ಕರ ಬಿಹಾರದಲ್ಲಿ 4,000 ಯಾರಾದರೂ ಕೊಡ್ತಾರಾ? ಒಂದು ವೇಳೆ ಸರ್ಕಾರದ ಒಂದಷ್ಟು, ಅಂದರೆ ಈ ಚುನಾವಣೆಯಲ್ಲಿ ಲಂಚ ಕೊಡೋರಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ಕೆಲವು ಅಭ್ಯರ್ಥಿಗಳು ಲಂಚವನ್ನೇ ಕೊಟ್ಟರು ಎಷ್ಟು ಕೊಡ್ತಾರೆ? ಒಂದು ಓಟಿಗೆ 1,000, 2,000 ಕೊಡ್ತಾರೆ. ನಾವು ಬೆಂಗಳೂರಿಂದ ಹೋಗಿ ಬರೋದಕ್ಕೆ 4,000 ಬೇಕಾಗುತ್ತೆ. ಎಲ್ಲಿ ಸಿಗುತ್ತೆ ನಮಗೆ 4,000 ಅಂತ ಬಿಹಾರದವರು ಯೋಚನೆ ಮಾಡೋ ಸ್ಥಿತಿ ಇದೆ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಒಂದು ಮತ ಹಾಕೋದಕ್ಕೆ ಹೋಗಿ ಬಂದ ಕೂಡಲೇ ಬಿಹಾರದಲ್ಲಿ ಏನಾದ್ರು ಅಭಿವೃದ್ಧಿ ಆಗಿಬಿಡುತ್ತಾ ಅಥವಾ ಏನಾದರೂ ಉಪಯೋಗ ಆಗುತ್ತಾ ಅಂದರೆ ಅದು ಗ್ಯಾರಂಟಿ ಇಲ್ಲ. ಈಗ ಘೋಷಣೆಗಳಲ್ಲೇನೋ ಗ್ಯಾರಂಟಿಗಳು ಕಾಣಿಸ್ತಾ ಇದ್ದಾವೆ. ಏನು ಸರ್ಕಾರಿ ಉದ್ಯೋಗ ಮನೆ ಮನೆಗೊಂದು, ಆಮೇಲೆ ಏನು 1 ಕೋಟಿ ಉದ್ಯೋಗ ಅಂತ BJP ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಸಾಕಷ್ಟು ಘೋಷಣೆಗಳ ಒಂದು ದೊಡ್ಡ ಪಟ್ಟಿನೇ ಇದೆ. ಎಲ್ಲರಿಗೂ ಏನು ವಸತಿ ಇರ್ಬೋದು, ಇಲ್ಲ ಲಖ್ಪತಿ ದೀದಿಯರು, ಪ್ರತಿ ಮಹಿಳೆ ಅಂದರೆ 1 ಕೋಟಿ ಮಹಿಳೆಯರು 1 ಲಕ್ಷ ರೂಪಾಯಿ ಹಣವನ್ನು ಅವರ ಅಕೌಂಟಲ್ಲಿ ಹೊಂದಿರಬೇಕು. ಈ ಥರದ್ದೆಲ್ಲ ಒಂದಷ್ಟು ವ್ಯವಹಾರಗಳಾಗಿರಬೇಕು, 1 ಲಕ್ಷದ್ದು ಪ್ರತಿ ಮಹಿಳೆಯದ್ದು. ಈ ರೀತಿ ಘೋಷಣೆಗಳಿದೆ. ಆದರೆ ಅವೆಲ್ಲ ಸತ್ಯ ಮಾಡೋದು ಸಾಧ್ಯನಾ? ಬಿಹಾರದ ಜನರಿಗೆ ರಾಜಕೀಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿವರೆಗೂ ಆಗಿರುವಂಥ ರಾಜಕೀಯದಲ್ಲಿ ಯಾರೂ ಕೂಡ ಕೊಟ್ಟ ಮಾತನ್ನು ಈಡೇರಿಸಿಲ್ಲ. ಹಾಗಾಗಿ ಬೆಂಗಳೂರಿಂದ ಬಿಹಾರಕ್ಕೆ ಹೋಗಿ ವೋಟ್ ಹಾಕುವಂಥ ರಿಸ್ಕನ್ನಂತೂ ಬೆಂಗಳೂರಿನ ಬಿಹಾರಿ ಮತದಾರರು ಏನಾದರೂ ಇದ್ದರೆ ಅವರು ತಗೊಳ್ಳೋದು ಬಹುತೇಕ ಅನುಮಾನ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಏನೋ ಮಹಾಗಠಬಂಧನ್ಗೆ ಒಂದಷ್ಟು ಮತಗಳು ಬರಲಿ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಅದು ಅವರು ಏನೋ ಹೈಕಮಾಂಡ್ ಮನ ಗೆಲ್ಲೋದಕ್ಕೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ. ಏಕೆಂದರೆ CM ಸೀಟ್ನ ರೇಸಲ್ಲಿರೋದ್ರಿಂದ ಮಹಾಗಠಬಂಧನ್ ಗೆಲ್ಲಬೇಕು ಅಂತ. ಹಾಗಾಗಿ ಬಿಹಾರದವ್ರು ಮತ ಹಾಕಿ ಮತದಾರನ ಪ್ರಮಾಣ ಹೆಚ್ಚಳ ಆದರೆ ಖಂಡಿತ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು. ಆದರೆ ಸದ್ಯಕ್ಕಂತೂ ಬಿಹಾರದವ್ರು 4,000 ಖರ್ಚು ಮಾಡ್ಕೊಂಡು, ಅಂದರೆ ಒಂದು ಸಾಮಾನ್ಯ ರೈಲಿನ ಟಿಕೆಟನ್ನು ನೋಡಿದಾಗ 800ರಿಂದ 900 ರೂಪಾಯಿ, 1,000 ರೂಪಾಯಿ ಹತ್ರ ಇದೆ. ಅದನ್ನು ಬರೆಸ್ಕೊಂಡು ಹೋಗೋದು ಅನುಮಾನ ಅಂತ ಅನ್ನಿಸ್ತಾ ಇದೆ. ನಾನು ಎಲ್ಲ ಅವರ ನಮ್ಮ ಅಪೀಲ್ ಮಾಡ್ತೀನಿ. ಎಲ್ಲ ಯಾರು ಬಿಹಾರ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಓಟ್ ಇದೆ ಅವ್ರಿಗೆಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಬಿಹಾರ ಅವರ ಓಟ್ ಇದೆಯೋ ಆ ಓಟ್ ಅಲ್ಲೇ ಉಳಿಸ್ಕೊಂಡಿದ್ರೆ, ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು 3-4 ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಐ ಅಪೀಲ್ ಟು ಆಲ್ ದಿ ಆರ್ಗನೈಸೇಷನ್ಸ್ including CREDAI and all the contractors and all the institutions, for those who are working here and having their vote in Bihar, they should be given at least 4-5 days leave for them, because they should go and franchise their vote, because Mahagठबंधन should come to power. Tejasvi Yadav should become the chief minister. For the progress of Bihar, the only alternative is Mahagठबंधन. So I request all of them, I appeal to all of them, ಎಲ್ಲ ಉದ್ಯಮಿಗಳಿಗೆ ಯಾರ್ಯಾರು ಬಿಹಾರದವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅವ್ರನ್ನೆಲ್ಲ ವಾಪಸ್ ನೀವು ಕಳಿಸ್ಬೇಕು. ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ ಅವರೆಲ್ಲ ಹೋಗಿ ವೋಟ್ ಹಾಕ್ಲಿಕ್ಕೆ ನೀವು ರಜಾ ಕೊಡಬೇಕು ಅಂತೇಳಿ ನಾನು ತಮ್ಮ